ಎಲ್ರಿಗೂ ನಮಸ್ಕಾರ. ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದ್ದೆ ಲಾಸ್ಟ್ 2 ಡೇಸ್ ಮುಂಚೆ. GPSTR, HSTR ಮತ್ತು PSTR ಎಕ್ಸಾಮ್ಸ್ಗಳಲ್ಲಿ ರೈಟಿಂಗ್ ಏನು ತೊಗೊಂಡು ಬಂದಿದ್ರು ಅದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡ್ತಾರೆ ಅಂತ. ಸೊ ಅದಕ್ಕೆ ಒಂದಷ್ಟು ಜನ ಕಮೆಂಟ್ಸ್ಗಳನ್ನು ಮಾಡಿ ಕೇಳಿದ್ರಿ. ಪಾಪ ಅವ್ರಿಗೂ ಕೂಡ ಗೊಂದಲ ಆಗಿತ್ತು. ಏನು ಸರ್ಕಾರದಿಂದ ಯಾವುದೇ ಒಂದು ಅಧಿಕೃತವಾದ ಮಾಹಿತಿ ಬಂದಿಲ್ಲ, ಯಾವ ಬೇಸ್ ಮೇಲೆ ಹೇಳ್ತೀರಾ ನೀವು ಅಂತ. ಸೊ ಇವಾಗ ಒಂದು ಆರ್ಟಿಕಲ್ನ ನಾನು ತೊಗೊಂಬಂದಿದ್ದೀನಿ. ನಾನು ಏನು ವಿಚಾರಗಳನ್ನ ಹೇಳಿದ್ನೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಮಾಹಿತಿ ಆ ಒಂದು ಪೇಪರಲ್ಲಿ ಬಂದಿರತಕ್ಕಂಥದ್ದು. ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಬಿಗ್ ಚೇಂಜಸ್ ಆಗುತ್ತೆ, ಆ ಚೇಂಜಸ್ನ ಯಾವ ರೀಸನಿಗೆ ಮಾಡಿದ್ದಾರೆ, ಸೊ ಯಾವ್ಯಾವ ಎಕ್ಸಾಮ್ಸ್ಗೆ ಅದನ್ನು ಅಪ್ಲೈ ಮಾಡ್ತಾರೆ, ಸೊ ಎಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 15,000 ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ಅದರಲ್ಲಿ GPSTR, HSTR, PSTR ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿತ್ತು. ಆ್ಯಂಡ್ ಅದರಲ್ಲಿ ಕೆಲವೊಂದು ಚೇಂಜಸ್ನ ಕೂಡ ಮಾಡಿದರು. PSTR ಮತ್ತು HSTR ಪರೀಕ್ಷೆಗಳಲ್ಲಿ ಮುಂಚೆ ಇದ್ದಿದ್ದಕ್ಕಿಂತ ಹೊಸ ರೂಲ್ಸನ್ನು ಆ್ಯಡ್ ಮಾಡಿದರು. ದಟ್ ಈಸ್ 400 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ ಅಂತ. ಓಕೆ, ಅಂದರೆ 200 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಅದನ್ನು ತುಂಬ ಜನ ಅಪೋಸ್ ಮಾಡಿರೋದ್ರಿಂದ ಅದನ್ನ ಇವಾಗ ಕಂಪ್ಲೀಟ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಇದು ಯಾವೆಲ್ಲ ಎಕ್ಸಾಮ್ಸ್ಗಳಿಗೆ ನಿಜವಾಗ್ಲೂ ಅಪ್ಲೈ ಆಗುತ್ತೆ ಅನ್ನೋದನ್ನು ಇವಾಗ ಈ ಪೇಪರ್ ಆರ್ಟಿಕಲಲ್ಲಿ ಬಂದಿರೋದನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ. ಇಲ್ಲಿ ವಿವರಣಾತ್ಮಕ ಪ್ರಶ್ನೆಗಳಿಗೆ ಕೋಕ್. ಸೊ ಮುಂಬರ್ತಕ್ಕಂತಹ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಲ್ಲಿ ಜಾರಿ ಸಾಧ್ಯತೆ, ತ್ವರಿತ ಮೌಲ್ಯಮಾಪನಕ್ಕೂ ಅನುಕೂಲ ಅನ್ನುವಂತಹ ಒಂದು ಟೈಟಲ್ನ ಅಡಿಯಲ್ಲಿ ಈ ಒಂದು ಆರ್ಟಿಕಲ್ನ ಕೊಟ್ಟಿರೋವಂಥದ್ದು. ಸೊ ಇತ್ತೀಚೆಗಷ್ಟೇ 15,000 ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದ ರಾಜ್ಯ ಸರ್ಕಾರ, ಅಂದರೆ ಏನು ಡ್ರಾಫ್ಟ್ ನೋಟಿಫಿಕೇಶನ್ ಬಿಟ್ಟಿದ್ರು ಅದರಲ್ಲಿ 15,000 ಶಿಕ್ಷಕರ ನೇಮಕಾತಿ ಅಂತ ಹಾಕಿದ್ರಲ್ವಾ. ಸೊ ಅದು ಅಫಿಷಿಯಲ್ ಅಲ್ಲ, ಅದು ಡ್ರಾಫ್ಟ್ ನೋಟಿಫಿಕೇಶನ್. ಓಕೆ, ಸೊ ಹಾಗಾಗಿ ನಮಗೆ ಅದಕ್ಕೆ ಅಬ್ಜೆಕ್ಷನ್ ಹಾಕೋದಕ್ಕೆ ಟೈಮ್ ಕೂಡ ಕೊಟ್ಟಿದ್ರು. ಇವಾಗ ಟೈಮ್ ಕೂಡ ಮುಗಿದಿದೆ. ಇನ್ನೂ ಒಂದು 2-3 ದಿನಗಳಲ್ಲಿ ನಮಗೆ ನೋಟಿಫಿಕೇಶನ್ ಕೂಡ ಹೊರಡಿಸ್ತಾರೆ. ಓಕೆ, ಸೊ ಇವಾಗ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಲ್ಲಿ ವಿವರಣಾತ್ಮಕ ಪ್ರಶ್ನೆಗಳನ್ನು ಕೈ ಬಿಡೋದಕ್ಕೆ ಇವಾಗ ಚಿಂತನೆ ನಡೆಸಿದೆ. ಅಂದರೆ ಡಿಸ್ಕ್ರಿಪ್ಟಿವ್ ಏನು ಆನ್ಸರ್, ಡಿಸ್ಕ್ರಿಪ್ಟಿವ್ ಮಾದರಿಯಲ್ಲಿ ಬರೀಬೇಕು ಅಂತ ಏನಿತ್ತಲ್ಲ, ಸೊ ಅದನ್ನು ಕಂಪ್ಲೀಟ್ ಆಗಿ ಸರ್ಕಾರ ಕೈ ಬಿಡ್ತಕ್ಕಂತಹ ಒಂದು ಚಿಂತನೆಯನ್ನು ನಡೆಸಿರುವಂಥದ್ದು. ಸೊ ಪರೀಕ್ಷೆಗಳಲ್ಲಿ ಆಗ್ತಾ ಇರತಕ್ಕಂತಹ ಕೆಲವೊಂದು ವಿಳಂಬ ತಪ್ಪಿಸುವ ಜೊತೆಗೆ ನೇಮಕ ಪ್ರಕ್ರಿಯೆಗೆ ವೇಗ ನೀಡೋದಕ್ಕೆ ತಯಾರಿ ನಡೆಸಲಾಗ್ತಿದೆ ಅಂತ. ಅಂದರೆ ಈಗ ಡಿಸ್ಕ್ರಿಪ್ಟಿವ್ ಅಂತ ಬಂದಾಗ ಅದನ್ನು ಕಂಪ್ಯೂಟರ್ ಬೇಸ್ಡ್ ವ್ಯಾಲ್ಯೂಯೇಷನ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ಟೀಚರ್ಸ್ನ ಕರೆಸಬೇಕು, ಎಕ್ಸ್ಪರ್ಟ್ಸ್ನ ಕರೆಸಿ ಇವ್ಯಾಲ್ಯುವೇಟ್ ಮಾಡಬೇಕು. ಇವಾಗ ನೀವೇ ನೋಡ್ಬೋದು, ಲಾಸ್ಟ್ ಸಂಡೇ ಹೌದು 2ನೇ ತಾರೀಕಿಗೆ PC ಎಕ್ಸಾಮ್ ಆಯಿತು. 3,991 PC ಹುದ್ದೆಗಳಿಗೆ 4.5 ಲಕ್ಷ ಅಪ್ಲಿಕೇಶನ್ಸ್ ಹೋಗಿರೋವಂಥದ್ದು. ಓಕೆ, ಸೊ ಅಂದರೆ ಒಂದು ಹುದ್ದೆಗೆ 113 ಜನ ಕಾಂಪೀಟ್ ಮಾಡ್ತಾ ಇದ್ದಾರೆ. ಸೊ ಈ 4.5 ಲಕ್ಷ ಪೇಪರ್ಸ್ಗಳನ್ನು ಇನ್ ಕೇಸ್ ಏನಾದರೂ ಇವಾಗ ನಮ್ಗೆ 15,000 ಅಂತಂದಾಗ ಒಂದು 5 ಲಕ್ಷ 6 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ ಅಂತ ಅಂದ್ಕೊಳ್ಳಿ. ಅಷ್ಟು ಇದನ್ನು ಇವ್ಯಾಲ್ಯುವೇಟ್ ಮಾಡೋಕ್ಕಾಗಲ್ಲ ಡಿಸ್ಕ್ರಿಪ್ಟಿವ್ ಇದ್ದಾಗ. ಸೊ ಹಾಗಾಗಿ ನೇಮಕಾತಿ ಇದು ವಿಳಂಬ ಆಗುತ್ತೆ, ಮತ್ತು ಆರ್ಡ್ರ್ ಕಾಪಿ ನಿಮ್ಮ ಕೈಗೆ ಸಿಗೋದು ವಿಳಂಬ ಆಗಿ ಎಲ್ಲ ಕೂಡ ಪ್ರೊಸೀಜರ್ಲೆಲ್ಲ ಲೇಟ್ ಆಗಿಬಿಡುತ್ತೆ. ಸೊ ಆಮೇಲೆ ಇನ್ನೂ ಒಂದು ಇದನ್ನು ಆ್ಯಡ್ ಮಾಡಿದ್ದಾರೆ ನೋಡಿ, ಇಲ್ಲಿ ಮುಂದೆ ಹೇಳ್ತೀನಿ. ವಿವರಣಾತ್ಮಕ ಮಾದರಿಯ ಪರೀಕ್ಷೆಗಳಿದ್ದಾಗ ಮೌಲ್ಯಮಾಪನದ ವೇಳೆ ಮಾರ್ಕ್ಸ್ಗಳ ಒಂದು ಡಿಫ್ರೆನ್ಸ್ ಆಗುತ್ತೆ, ಅಂದರೆ ವ್ಯತ್ಯಾಸ ಆಗುತ್ತೆ. ಮತ್ತು ಗೊಂದಲಗಳಿಗೆ ಕೆಲ ವಿದ್ಯಾರ್ಥಿಗಳು ನ್ಯಾಯಾಲಯದ ಮೊರೆ ಹೋಗ್ತಾ ಇದ್ರು. ಸೊ ಲಾಸ್ಟ್ ಟೈಮ್ ಅದೇ ಥರ ಪ್ರಾಬ್ಲಮ್ ಆಗಿತ್ತು. ಸೊ ಅದಾದಮೇಲೆ ಜೊತೆಗೆ ಮೌಲ್ಯಮಾಪನ ಕಾರ್ಯ ಕೂಡ ವಿಳಂಬ ಆಗ್ತಿತ್ತು. ಇದರಿಂದ ಫಲಿತಾಂಶ ಪ್ರಕಟ ಹಾಗೆ ಅಂಕಪಟ್ಟಿ ಪರಿಶೀಲನೆಗೆ ಹೆಚ್ಚಿನ ಒಂದು ಸಮಯ ಬೇಕಾಗಿತ್ತು. ಈ ಎಲ್ಲ ಕಾರಣಗಳಿಂದ ಸುದೀರ್ಘ ಉತ್ತರದ ಬದಲು ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಸೊ ವೇಗ ಕೂಡ ಹೆಚ್ಚುತ್ತೆ. ಸದ್ಯ ಇವಾಗ ಸರ್ಕಾರ ಹಾಗೆ ಶಿಕ್ಷಣ ಇಲಾಖೆ ಈ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದು ಶೀಘ್ರದಲ್ಲೇ ಆದೇಶ ಬೀಳ್ತಕ್ಕಂತಹ ಒಂದು ನಿರೀಕ್ಷೆ ಇದೆ ಅಂತ ಹೇಳಿ ಮೂಲಗಳಿಂದ ಮಾಹಿತಿ ಬಂದಿರುವಂಥದ್ದು. ಸೊ ಇವಾಗ ಆಲ್ರೆಡಿ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದ್ದಾರೆ, ಅಂದರೆ ಡ್ರಾಫ್ಟ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ನೇಮಕಾತಿ ಪರೀಕ್ಷೆಗಳು ಆರಂಭವಾಗ್ತಕ್ಕಂತಹ ಟೈಮಲ್ಲಿ ಹೊಸ ನಿಯಮದ ಮುಖಾಂತರ ಪರೀಕ್ಷೆ ನಡೆಸೋದಕ್ಕೆ ಆಲ್ರೆಡಿ ಇವಾಗ ಸಿದ್ಧತೆ ನಡೆದಿದೆ. ಅಂದರೆ ಏನು ಬರವಣಿಗೆ ಅಂತ ಹೇಳಿದ್ರು ಅದನ್ನು ಕ್ಯಾನ್ಸಲ್ ಮಾಡಿ ಕಂಪ್ಲೀಟಾಗಿ MCQ ಬೇಸ್ಡ್ ಕ್ವೆಶ್ಚನ್ ಪೇಪರ್ನ ತಯಾರು ಮಾಡ್ತಾರೆ. ಸೊ ಸರ್ಕಾರದ ಈ ಒಂದು ನೂತನ ಕ್ರಮದಿಂದಾಗಿ ಮುಂದೆ ಬರತಕ್ಕಂತಹ ಎಲ್ಲ ಮಾದರಿಯ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಲ್ಲಿ ದೀರ್ಘ ಉತ್ತರದ ಪ್ರಶ್ನೆಗಳಿಗೆ ಕಡಿವಾಣ ಬೀಳುವ ಜೊತೆಗೆ ಬಹು ಆಯ್ಕೆ ಪ್ರಶ್ನೆಗಳ ಮೂಲಕ ಶೀಘ್ರವಾಗಿ ಮೌಲ್ಯಮಾಪನ ನಡೆಸಿ ಫಲಿತಾಂಶ ಪ್ರಕಟಿಸಲು ಸಾಧ್ಯವಾಗಿದೆ. ಸೊ ಯಾರ್ಯಾರು ಯಾವ ಆಧಾರದ ಮೇಲೆ ಹೇಳ್ತಿದ್ದಾರೆ ಅನ್ನೋದಕ್ಕೆ ಈ ಒಂದು ಆರ್ಟಿಕಲ್ ಮೇ ಬಿ ನಿಮಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಸೊ ಇಲ್ಲಿ ಯಾವ್ಯಾವ ಎಕ್ಸಾಮ್ಗೆ ಅಪ್ಲೈ ಆಗುತ್ತೆ ಅಂತಂದರೆ GPSTR ಪದವೀಧರ ಪ್ರಾಥಮಿಕ ಶಿಕ್ಷಣ ಶಾಲಾ ಶಿಕ್ಷಕರ ನೇಮಕಾತಿ 6th to 8th, ಅಂದರೆ 6ನೇ ಕ್ಲಾಸ್ನ 8ನೇ ತರಗತಿ ತನಕ. ಮುಂಚೆ ಅದು ಡಿಸ್ಕ್ರಿಪ್ಟಿವ್ ಇತ್ತಲ್ವಾ. ಎಸ್,
ಮೂರು ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, ಸೊ ಈ ಥರ ಡಿಸ್ಕ್ರಿಪ್ಟಿವ್ ಇತ್ತು. ಸೊ ಅದನ್ನು ಕಂಪ್ಲೀಟಾಗಿ ಏನು ಮಾಡಿದ್ದಾರೆ, ಇವಾಗ ತೆಗೆದು ಹಾಕ್ಬಿಟ್ಟಿದ್ದಾರೆ. ಡಿಸ್ಕ್ರಿಪ್ಟಿವ್ ಬೇಡವೇ ಬೇಡ ಅಂದ್ಬಿಟ್ಟು MCQ ಮಾಡಿದ್ದಾರೆ. ಆ್ಯಂಡ್ HSTR ಕೂಡ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ, ಇಷ್ಟು ವರ್ಷಗಳ ಕಾಲ ಅಂದರೆ ಈ ಒಂದು ನೋಟಿಫಿಕೇಶನ್ ಆಗಿ ಆಲ್ಮೋಸ್ಟ್ 10-12 ವರ್ಷಗಳ ಮೇಲೆ ಆಯಿತು. ಸೊ ಯಾವುದೇ ಒಂದು ನೋಟಿಫಿಕೇಶನ್ ಆಗಿರಲಿಲ್ಲ. ಸೊ ಇವಾಗ ಈ ನೋಟಿಫಿಕೇಶನ್ ಆಗ್ತಾ ಇದೆ. ಅದು ಡಿಸ್ಕ್ರಿಪ್ಟಿವ್ ಅಂತ ಹೇಳಿದ್ರು, ಅದನ್ನು ಸಡನ್ನಾಗಿ ಚೇಂಜ್ ಮಾಡಿ ಇವಾಗ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗೆ ರೆಡಿ ಮಾಡ್ಕೊಳ್ತಾ ಇರೋವಂಥದ್ದು. ಆ್ಯಂಡ್ PSTR ಕೂಡ, ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ, ಕೇವಲ ಒಂದು ಪ್ರಶ್ನೆ ಪತ್ರಿಕೆ ಮಾತ್ರ ಇತ್ತು, ದಟ್ ಈಸ್ 150 ಮಾರ್ಕ್ಸ್ಗೆ. ಸೊ ಇವಾಗ 2 ಪ್ರಶ್ನೆ ಪತ್ರಿಕೆ ಇರುತ್ತೆ, ಬಟ್ ಅದು ಕೂಡ ಏನಾಗುತ್ತೆ ಅಂತಂದರೆ ಡಿಸ್ಕ್ರಿಪ್ಟಿವ್ ಇರೋದಿಲ್ಲ, MCQ ಬೇಸ್ಡೇ ಇರೋವಂಥದ್ದು. ಓಕೆ, ಸೊ ಇದರ ಬಗ್ಗೆ ಇವಾಗ ಶಾಲಾ ಶಿಕ್ಷಣ ಆಯುಕ್ತರು ಏನಂತ ಹೇಳಿದ್ದಾರೆ ನೋಡಿ. ಇಲ್ಲಿ ವಿವರಣಾತ್ಮಕ ಪ್ರಶ್ನೆಗಳನ್ನು ಕೈ ಬಿಡೋದ್ರ ಬಗ್ಗೆ ಸರ್ಕಾರದ ಹಂತದಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಸೊ ಸರ್ಕಾರದ ಅಧಿಕೃತ ಸೂಚನೆ ಬಂದರೆ ಅದರಂತೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿಬಿಟ್ಟು ಈಗ ಸುರಳ್ಕರ್ ವಿಕಾಸ್ ಕಿಶೋರ್ ಸರ್ ಅವರು ಹೇಳಿರೋವಂಥದ್ದು. ಓಕೆ, ಸೊ ವಿವರಣಾತ್ಮಕ ಪ್ರಶ್ನೆಗಳ ಬದಲು ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಿಂದ OMR ಶೀಟ್ಗಳ ಮುಖಾಂತರ ಕಂಪ್ಯೂಟರ್ ಆಧಾರಿತ ಮೌಲ್ಯಮಾಪನ ಶೀಘ್ರವಾಗಿ ನಡೆಯುತ್ತೆ ಅಂತಕ್ಕಂಥದ್ದು. ಸೊ ಡಿಸ್ಕ್ರಿಪ್ಟಿವ್ನ ಕ್ಯಾನ್ಸಲ್ ಮಾಡಿರೋದು ತುಂಬ ಜನಕ್ಕೆ ಬೇಜಾರು ಕೂಡ ಆಗಿದೆ. ಬಿಕಾಸ್ ಅವರು ಎಷ್ಟೋ ಟೈಮ್ನ ಇನ್ವೆಸ್ಟ್ ಮಾಡಿ ಅವರು ಪ್ರಾಕ್ಟೀಸ್ಗಳನ್ನ ಮಾಡ್ತಾ ಇದ್ರಿ. ಕಮೆಂಟ್ಸಲ್ಲಿ ನಾನು ನೋಡ್ತಾ ಇದ್ದೆ, ಬರವಣಿಗೆ ಕೂಡ ಇರಬೇಕು, ಇಲ್ಲಾಂತಂದರೆ ಸ್ಕ್ಯಾಮ್ಗಳಾಗುತ್ತೆ ಹಾಗೆ ಹೀಗೆ ಅಂತ ಕಮೆಂಟ್ಸ್ ಮಾಡ್ತಾ ಇದ್ರಿ. ಸೊ ಇವಾಗ ಬರವಣಿಗೆ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾದಾಗ ಆಬ್ವಿಯಸ್ಲಿ ನಿಮಗೆ ಪ್ರಾಕ್ಟೀಸ್ ಮಾಡಿರೋರಿಗೆ ಡಿಸಪಾಯಿಂಟ್ಮೆಂಟ್ ಆಗಬೇಡಿ. ಯಾಕಂದರೆ ನಿಮ್ಗೆ ಇನ್ನೂ ಜಾಸ್ತಿ ಟೈಮ್ ಸಿಕ್ಕಿದೆ. MCQಸ್ನಲ್ಲೇ ನೀವು ಪ್ರಾಕ್ಟೀಸ್ನ ಮಾಡಿ, ಟಫ್ ಕ್ವೆಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಜಾಸ್ತಿ ಟೈಮ್ ಸಿಗುತ್ತೆ. ಜೊತೆಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳ ಕಡೆಗೂ ನೀವು ಫೋಕಸ್ ಮಾಡ್ಬೋದು. ಯಾಕಂದರೆ ಬರವಣಿಗೆನ ಕ್ಯಾನ್ಸಲ್ ಮಾಡಿರೋದ್ರಿಂದ ನಾವು ಇನ್ನೂ ಜಾಸ್ತಿ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಓದೋದಕ್ಕೆ ನಮಗೆ ಟೈಮ್ ಸಿಕ್ಕಿದೆ. ಓಕೆನಾ? ಸೊ ಯಾವುದೇ ರೀತಿಯಂತಹ ಸ್ಕ್ಯಾಮ್ಗಳಾಗಲಿ ಮತ್ತೊಂದು ಆಗಲಿ ಆಗೋದಕ್ಕೆ ಅವಕಾಶಗಳನ್ನ ಕೊಡೋದಿಲ್ಲ. ಸರಿನಾ? ಸೊ ಹಾಗಾಗಿ ಯಾರು ಕೂಡ ಗೊಂದಲಕ್ಕೆ ಒಳಗಾಗಬೇಡಿ, ಯೋಚನೆ ಮಾಡಬೇಡಿ, ಪ್ಯಾನಿಕ್ ಆಗಬೇಡಿ. ಯಾರು ಡಿಸ್ಕ್ರಿಪ್ಟಿವ್ ಪೇಪರ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಅಂತವರು. ಸೊ ಹಾಗಾಗಿ ನಿಮಗೆ ಹೇಳೋದಿಷ್ಟೇ, ಅಧಿಕೃತ ಆದೇಶ ಇನ್ನು ಕೆಲವೇ ದಿನಗಳಲ್ಲಿ ಹೊರಬೀಳ್ತಕ್ಕಂತಹ ಸಾಧ್ಯತೆ ಇದೆ. ನಿಮ್ಮ ಒಂದು ಅಭ್ಯಾಸದ ಶೈಲಿಯನ್ನು ಇವಾಗಿಂದ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ಗಳನ್ನು ಡೆಪ್ತಾಗಿ ಅರ್ಥ ಮಾಡಿಕೊಂಡು MCQ ಬೇಸ್ಡ್ ಕ್ವೆಶನ್ಸ್ಗಳನ್ನು ಹೆಚ್ಚು ಸಾಲ್ವ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ HSTR ಅಂತ ಬಂದಾಗ ದೇರ್ ಇಸ್ ನೋ TET ಆ್ಯಂಡ್ ದೇರ್ ಇಸ್ ನೋ PG. ಸೊ ತುಂಬ ಜನಕ್ಕೆ ಇಷ್ಟು ದಿನ ಆದಮೇಲೂ ಕೂಡ ಒಂದಷ್ಟು ಗೊಂದಲಗಳಿದ್ದಾವೆ. HSTRಗೆ PG ಕೇಳ್ತಾರಾ ಅಥವಾ TET ಕೇಳ್ತಾರಾ ಅಂತ. ಸೊ ಅಫಿಷಿಯಲ್ ಆಗಿ ಏನು ಡ್ರಾಫ್ಟ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅದರಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ, TET ಮತ್ತು PGನ HSTRಗೆ ಕೇಳೋದಿಲ್ಲ ಅಂತ. ಸೊ TET ಕೇಳೋದು ಓನ್ಲಿ ಫಾರ್ GPT ಆ್ಯಂಡ್ PSTR. ಓಕೆ, PSTRಗೆ ಪೇಪರ್ 1 ಆಗಿರಬೇಕು ಆ್ಯಂಡ್ GPSTRಗೆ ಪತ್ರಿಕೆ 2 ನೀವು ಕಂಪ್ಲೀಟಾಗಿ ಮ್ಯಾಂಡೇಟ್ರಿ ನೀವು ಕ್ಲಿಯರ್ ಮಾಡ್ಕೊಂಡಿರಲೇಬೇಕು. ಓಕೆ, ಪೇಪರ್ 1 ಆ್ಯಂಡ್ ಪೇಪರ್ 2 ಫಾರ್ GPSTR ಆ್ಯಂಡ್ PSTR. ಓಕೆ, HSTRಗೆ ಯಾವುದೇ ರೀತಿಯಾದಂತಹ ಒಂದು PG ಆ್ಯಂಡ್ TETನ ಕೇಳಿಲ್ಲ. ಸರಿನಾ? ಸೊ ಸರ್ಕಾರದ ಈ ಒಂದು ಏನು ಡಿಸಿಷನ್ ತೊಗೊಂಡಿದೆ, ಈ ಒಂದು ನಿರ್ಧಾರದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ವಿವರಣಾತ್ಮಕ ಪ್ರಶ್ನೆಗಳು ಇರಬೇಕಾ ಅಥವಾ MCQ ಮಾತ್ರ ಇರಬೇಕಾ? ಸೊ ನಿಮ್ಮ ಒಂದು ಒಪಿನಿಯನನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.